ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಂದು ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪಲಾವ್ ಹೇಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಇದರೆಲ್ಲ ಹೇಗಿದೆ ಹೋಟೆಲ್ ಸ್ಟೈಲ್ ಪಲಾವ್. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮರಾಠ ಮೊಗ್ಗು ಎಲ್ಲ ಸ್ವಲ್ಪ ಸ್ವಲ್ಪನೇ ತಗೊಂಡಿದ್ದೀನಿ ನಾನು. ನೋಡ್ತಾ ಇರ್ಬೋದು ನೀವು. ಪಲಾವ್ ಎಲೆ ಒಂದು 3, ಕಾಯಿ ತುರಿ ಒಂದು 2 ಟೇಬಲ್ ಸ್ಪೂನ್, 4ರಿಂದ 5 ಹಸಿಮೆಣಸು, ದೊಡ್ಡದು 2 ನೀರುಳ್ಳಿ ಕಟ್ ಮಾಡಿ ಇಟ್ಟಿದ್ದೇನೆ ನಾನು. ಕ್ಯಾರೆಟು ಮತ್ತು ಆಲೂಗಡ್ಡೆನ ಇಟ್ಟಿದ್ದೇನೆ. ನೀವು ಬೇಕಾದರೆ ಯಾವುದು ಬೇಕಾದರೂ ತರಕಾರಿ ಹಾಕ್ಬೋದು. ಸೊ ನಾನು ಈ ಗ್ಲಾಸಲ್ಲಿ 2.5 ಗ್ಲಾಸ್ ತೊಗೊಂಡಿದ್ದೇನೆ. ಅಕ್ಕಿ ತೊಳೆದಿಟ್ಟಿದ್ದೀನಿ. ಸೊ ಒಂದು ಮಿಕ್ಸಿ ಜಾರಿಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಹಾಕಿದ್ದೇನೆ ನಾನಿವಾಗ. ಮತ್ತು ಇವಾಗ ನಾನು ಹಸಿಮೆಣಸು ಹಾಕ್ತಿದ್ದೀನಿ. ಹಸಿಮೆಣಸು ಹಾಕಿದ ನಂತರ ಕಾಯಿ ತುರಿ ಹಾಕಬೇಕು, 2 ಸ್ಪೂನ್, 2 ಅಥವಾ 3 ಸ್ಪೂನ್. ಇವಾಗ ಅರ್ಧ ಅನ್ನ ಬೇಯಿಸಬೇಕು ನಾವು. ಅರ್ಧ ಬೇಯಿಸಿದರೆ ಸಾಕು. ಇವಾಗ ಅರ್ಧ ಬಿಸಿ ನೀರಿಗೆ ಅಕ್ಕಿ ಹಾಕಿ ನಾವು ಬೇಯಿಸ್ಕೋಬೇಕು. ಅರ್ಧ ಬೇಯಿಸಿದರೆ ಸಾಕು, ಒಂದು 5 ನಿಮಿಷ. ಕಾದ ಎಣ್ಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಚಕ್ಕೆ ಲವಂಗ ಅದನ್ನೆಲ್ಲ ಕ್ರಷ್ ಮಾಡಿದ್ದು ಹಾಕಬೇಕು. ಆಮೇಲೆ ಈರುಳ್ಳಿ ಹಾಕಿದ ನಂತರ ಫ್ರೈ ಆದ ನಂತರ ಈ ಮಿಶ್ರಣವನ್ನು ಹಾಕಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಈ ಥರ ಆ ಎಣ್ಣೆ ಎಲ್ಲ ಮೇಲೆ ಬರುತ್ತೆ. ಆವಾಗ ಚೆನ್ನಾಗಿ ವಾಸನೆ ಹೋದ ನಂತರ ಚೆನ್ನಾಗಿ ಫ್ರೈ ಮಾಡಬೇಕು ಹೈ ಫ್ಲೇಮಲ್ಲಿ. ಸೊ ಅದಾದ ನಂತರ ನಾವೀಗೇನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಆ ತರಕಾರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ನೀವು ಉಪ್ಪನ್ನ ನೋಡ್ಕೊಂಡು ಹಾಕಬೇಕು. ಸೊ ಇದನ್ನು ಮಿಕ್ಸ್ ಮಾಡಿದ ನಂತರ ವಾಟರ್ ಆ್ಯಡ್ ಮಾಡಬೇಕು. ವಾಟರ್ ಆ್ಯಡ್ ಮಾಡಿದ ನಂತರ ಅದನ್ನು ಚೆನ್ನಾಗಿ ಕುದಿಸಬೇಕು. ಅದು ಕುದ್ದ ನಂತರ ಈ ಕಲರ್ಗೆ ಬರುತ್ತದೆ. ಹಾಗೆ ಅರ್ಧ ಬೇಯಿಸಿಟ್ಟ ಅನ್ನ ಇದೆಲ್ಲ ಅದನ್ನು ಇದಕ್ಕೆ ಹಾಕಬೇಕು. ಆ ನೀರು ಚೆನ್ನಾಗಿ ಕುದ್ದಿ ಆಮೇಲೆ ಒಂದು 10 ನಿಮಿಷ ಬೇಯಿಸಿದ ನಂತರ ಈ ಅನ್ನ ಹಾಕಬೇಕು. ಆ ಆಲೂಗಡ್ಡೆ ಕ್ಯಾರೆಟ್ ಎಲ್ಲ ಬೆಂದ ಮೇಲೆ ಅನ್ನ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ಮುಚ್ಚಿ ಇಡಬೇಕು. ಅದಾದ ನಂತರ ನಾವು ಲಾಸ್ಟಿಗೆ ಅದು ಬೆಂದ ನಂತರ ಒಂದು 10 ನಿಮಿಷ ಬೇಯಿಸಬೇಕಷ್ಟೆ. ಅದು ಬೆಂದ ನಂತರ ಲಾಸ್ಟಿಗೆ ತುಪ್ಪ ಹಾಕಿ ಒಂದು 5 ನಿಮಿಷ ಬಿಟ್ಟು ಮತ್ತೆ ಓಪನ್ ಮಾಡಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಈ ಥರ ಮಿಕ್ಸ್ ಮಾಡಿದ ನಂತರ ರೆಡಿ ಆಯಿತು ನಮ್ಮ ಪಲಾವ್. ಸೊ ಗಾಯ್ಸ್, ಹೇಗಿದೆ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್